ಎಲ್ಲರಿಗೂ ನಮಸ್ಕಾರ. ಸೊ ನೀವು ಹಿಂದಿನ ವಿಡಿಯೋದಲ್ಲಿ ಟಕ್ಸ್ ಪೇಂಟ್ ನ ಯೂಸ್ ಮಾಡಿರುವಂತಹ ಕೆಲವೊಂದಿಷ್ಟು ಪೇಂಟಿಂಗ್ಸ್ ನ ನೋಡಿದ್ರಿ ಅಲ್ವಾ. ಸೊ ನಾವು ಈ ವಿಡಿಯೋದಲ್ಲಿ ಟಕ್ಸ್ ಪೇಂಟ್ ನ ಯಾವ ರೀತಿ ಓಪನ್ ಮಾಡೋದು ಹಾಗೆ ಅದರಲ್ಲಿ ಪೇಂಟಿಂಗ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೀವು ರಾಸ್ಬೆರಿ ಪೈ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಟಕ್ಸ್ ಪೇಂಟ್ ನ ಓಪನ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಮೊದಲು ನೀವು ರಾಸ್ಬೆರಿ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಎಜುಕೇಶನ್ ನಲ್ಲಿ ಕ್ಲಿಕ್ ಮಾಡಿ ಲಾಸ್ಟ್ ಅಲ್ಲಿ ಟಕ್ಸ್ ಪೇಂಟ್ ಅಂತ ಇರುತ್ತೆ. ಸೊ ಟಕ್ಸ್ ಪೇಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಕ್ಸ್ ಪೇಂಟ್ ವಿಂಡೋ ಓಪನ್ ಆಗುತ್ತೆ. ಸೊ ಟಕ್ಸ್ ಪೇಂಟ್ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಟಕ್ಸ್ ಪೇಂಟ್ ಓಪನ್ ಆದಾಗ. ಸೊ ಈಗ ನೋಡ್ತಿದ್ದೀರಿ ಅಲ್ವಾ, ಇದು ಟಕ್ಸ್ ಪೇಂಟ್ ಸ್ಕ್ರೀನ್. ಹಾಗೆಯೇ ನೀವು ಉಬುಂಟು ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಟಕ್ಸ್ ಪೇಂಟ್ನ ಓಪನ್ ಮಾಡೋದು ಅನ್ನೋದನ್ನು ಸಹ ನೋಡೋಣ. ಸೊ ಇಲ್ಲಿ 9 ಚುಕ್ಕಿ ಕಾಣಿಸ್ತಿದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚಲ್ಲಿ ಟಕ್ಸ್ ಪೇಂಟ್ ಅಂತ ಸರ್ಚ್ ಮಾಡಿದರೆ TUXPAINT. ಸೊ ಸರ್ಚ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಟಕ್ಸ್ ಪೇಂಟ್ ಕಾನ್ಫಿಗರೇಷನ್ ಆ್ಯಂಡ್ ಟಕ್ಸ್ ಪೇಂಟ್ ಅಂತ ಬಂತು. ಸೊ ನೀವು ಟಕ್ಸ್ ಪೇಂಟ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಸೊ ಟಕ್ಸ್ ಪೇಂಟ್ ಓಪನ್ ಆದಾಗ ಈ ರೀತಿ ಕಾಣಿಸುತ್ತೆ ನಿಮಗೆ. ಇವಾಗ ಟಕ್ಸ್ ಪೇಂಟ್ ಓಪನ್ ಆಯಿತು. ನಮಗಿದು ಹೊಸ ಪೇಜ್ ಬೇಕು ಅಂದರೆ ಬೇರೆ ಕಲರ್ ಬೇಕು ಅಥವಾ ಬೇರೆ ಪೇಜ್ ಬೇಕು ಅಂದರೆ ಇಲ್ಲಿ ನ್ಯೂ ಅಂತ ಇದೆ ಅಲ್ವಾ. ಸೊ ನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಪೇಜಸ್ ಬರುತ್ತೆ. ಇಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಪೇಜ್ನ ನೀವು ಚೂಸ್ ಮಾಡ್ಬೋದು. ಸೊ ನನಗೆ ಇವಾಗ ಇಲ್ಲಿ ಬ್ಲೂ ಕಲರ್ ಇದೆ, ಬ್ಲೂ ಕಲರ್ ಪೇಜ್ ಬೇಕು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆಯ್ತು ಇವಾಗ. ಸೊ ಫಸ್ಟ್ ನೋಡ್ಬೋದು ಇಲ್ಲಿ ಪೇಂಟ್ ಅಂತ ಇದೆ. ಸೊ ಪೇಂಟ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಬ್ರಷಸ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಈ ಬಟನ್ ಕ್ಲಿಕ್ ಮಾಡಿದರೆ ಇನ್ನೂ ಕೆಳಗಡೆ ಬ್ರಷಸ್ ಇದೆ ನೋಡ್ಬೋದು. ಸೊ ಈ ಬ್ರಷಸ್ ಎಲ್ಲ ಯೂಸ್ ಮಾಡ್ಬೋದು ನೀವು. ಸೊ ನನಗೆ ಇವಾಗ ಇಲ್ಲಿ ಸ್ಟಾರ್ ಇದೆ. ಸೊ ಸ್ಟಾರ್ ಬ್ರಷ್ ಬೇಕು ಅಂದರೆ ಇಲ್ಲಿ ಯೂಸ್ ಮಾಡ್ಬೋದು. ಜೊತೆಗೆ ನಮಗೆ ಕಲರ್ ಚೇಂಜ್ ಮಾಡಬೇಕು ಅಂದರೆ ಕೆಳಗಡೆ ಕಲರ್ಸ್ ಇದೆ. ಸೊ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡಿ ಇಲ್ಲಿ ಮತ್ತೆ ಡ್ರಾ ಮಾಡ್ಬೋದು. ಸೊ ನೋಡ್ತಿದ್ದೀರಾ ಅಲ್ವಾ. ಹಾಗೆಯೇ ನಮಗೆ ಈ ಕಲರ್ಸ್ ಅಲ್ಲದೇ ಬೇರೆ ಕಲರ್ಸ್ ಬೇಕು ಅಂದರೆ ಇಲ್ಲಿ ಲಾಸ್ಟಲ್ಲಿ ಇದೆ ಅಲ್ವಾ ಬ್ಲ್ಯಾಕ್ ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕಲರ್ಸ್ ಬರುತ್ತೆ, ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಈ ಕಲರ್ ತೊಗೊತೀನಿ, ನನಗೆ ಇವಾಗ ಈ ಕಲರ್ ಬೇಕು. ಸೊ ಈ ಥರ ಅಡ್ಜಸ್ಟ್ ಆದಾಗ ಇಲ್ಲಿ ನಿಮಗೆ ಕಲರ್ ತೋರಿಸುತ್ತೆ ಅದು ಯಾವ ಕಲರ್ ನಾವು ಚೂಸ್ ಮಾಡಿದ್ದೀವಿ ಅಂತ. ಸೊ ಅವಾಗ ಕ್ಲಿಕ್ ಮಾಡಬೇಕು ಮೌಸ್ ಕ್ಲಿಕ್ ಮಾಡಿದರೆ ಆ ಕಲರೇ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಆ ಕಲರ್ ಬಂತು ಇವಾಗ. ಸೊ ಇವಾಗ ನೋಡಿದ್ರಿ ನೀವು ಇದರಲ್ಲಿ ಯಾವುದಾದ್ರೂ ನಿಮಗೆ ಬ್ರಷ್ ಬೇಕಂದ್ರೂ ಅದನ್ನೂ ಸಹ ತೊಗೊಂಡು ಮಾಡ್ಬೋದು. ಇಲ್ಲಿ ಕೆಳಗಡೆ ಬಳ್ಳಿ ಚಿತ್ರ ಇದೆ. ಸೊ ಇದನ್ನ ತೊಗೊಂಡು ನೀವು ಮಾಡ್ತೀನಿ ಅಂದರೆ ಪೇಂಟ್ ಇಲ್ಲಿ ಮಾಡ್ಬೋದು. ಸೊ ಈ ರೀತಿಯಾಗಿ ಬಳ್ಳಿ ಚಿತ್ರ ಬರ್ತಾ ಹೋಗುತ್ತೆ. ಸೊ ನಾವಿವಾಗ ಇಲ್ಲಿ ಪೇಂಟ್ ಅನ್ನೋ ಆಪ್ಷನ್ನ ಯೂಸ್ ಮಾಡಿ ಇಲ್ಲಿ ಇಷ್ಟು ಡ್ರಾ ಮಾಡಿದ್ದೀವಿ ಅಲ್ವಾ. ಸೊ ಇವಾಗ ಇದನ್ನ ನಾವು ರಬ್ ಮಾಡಬೇಕು ಅಂದರೆ ಅಳಿಸ್ಬೇಕಂದ್ರೆ ಇಲ್ಲಿ ಇರೇಸರ್ ಅಂತ ಇದೆ. ಸೊ ಇರೇಸರ್ನ ತೊಗೊಂಡು ಮೌಸ್ನ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಬಟನ್ ಇದನ್ನ ರಬ್ ಮಾಡ್ಬೋದು. ಸೊ ಇವಾಗ ನಾವು ರಬ್ ಮಾಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ನಾವು ಸ್ಟ್ಯಾಂಪ್ ಆಪ್ಷನ್ ನೋಡೋಣ. ಸೊ ಸ್ಟ್ಯಾಂಪ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಚಿತ್ರಗಳು ಬರ್ತಾ ಹೋಗುತ್ತೆ. ಪ್ರಾಣಿಗಳ ಚಿತ್ರ, ಪಕ್ಷಿಗಳ ಚಿತ್ರ, ಹಣ್ಣುಗಳು. ಸೊ ಈ ರೀತಿಯಾಗಿ ಇದನ್ನ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ 2 ಬಾಣದ ಗುರುತು ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ಥರದ ಚಿತ್ರಗಳು ಬರ್ತಾ ಇದೆ. ಸೊ ನನಗೆ ಇವಾಗ ಇಲ್ಲಿ ಹೂವಿನ ಚಿತ್ರ ಬಂತು. ಈ ಹೂವಿನ ಚಿತ್ರ ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ತೊಗೊಂಡು ಬಂದದನ್ನ ನಮಗೆ ಎಲ್ಲಿ ಬೇಕೋ ಆ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದರೆ ಹೂವಿನ ಚಿತ್ರ ಬರುತ್ತೆ. ಸೊ ಇದನ್ನ ಚಿಕ್ಕದು ಮಾಡೋದು ಹೆಂಗಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಕಾಣಿಸ್ತಿದೆ ಅಲ್ವಾ ಚಿತ್ರ ಟವರ್ ಥರ. ಸೊ ಇದನ್ನ ಇಲ್ಲಿ ನಾವು ಬ್ಲೂ ಕಲರ್ ಎಲ್ಲಿ ಕ್ಲಿಕ್ ಮಾಡ್ತೀವೋ ಅಷ್ಟು ಸೈಜಿನ ಚಿತ್ರ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ. ಸೊ ದೊಡ್ಡದು ಮಾಡಬೇಕಂದ್ರೆ ಲಾಸ್ಟಲ್ಲಿ ಕ್ಲಿಕ್ ಮಾಡಿದ್ರೆ ದೊಡ್ಡ ಚಿತ್ರ ಬರುತ್ತೆ ಅಲ್ವಾ. ಸೊ ನಾವು ಇದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಸ್ಟ್ಯಾಂಪ್ಸ್ ಅಂದರೆ ಚಿತ್ರಗಳನ್ನು ಹಾಕ್ಬೋದು ಇಲ್ಲಿ. ಹಾಗೆಯೇ ಇದನ್ನು ಈಗ ಉದಾಹರಣೆಗೆ ಇಲ್ಲಿ ಇದು ವಾಹನದ ಚಿತ್ರ ಹಾಕಿದ್ವಿ ಅಲ್ವಾ. ಇದು ನಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಕಾಣಿಸ್ತಿದೆ ಅಲ್ವಾ ಮಿರರ್ ಚಿತ್ರ, ಮಿರರ್ ಥರ ಬರುತ್ತೆ. ಸೊ ಇದನ್ನ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ಉಲ್ಟಾ ಬರುತ್ತೆ, ಅಪೋಸಿಟ್. ಕನ್ನಡಿ ಮುಂದೆ ನಿಂತಾಗ ಯಾವ ರೀತಿ ಕಾಣಿಸುತ್ತೆ ಅಲ್ವಾ ಆ ರೀತಿ. ಸೊ ಇಲ್ಲೂ ಸೈಡಲ್ಲಿ ಇನ್ನೊಂದು ಬಾಣದ ಗುರುತು ನೋಡ್ತಿದ್ದೀರಾ. ಸೊ ಇದನ್ನ ಕ್ಲಿಕ್ ಮಾಡಿದರೆ ಏನಾಗುತ್ತೆ ನೋಡ್ಬೋದು ನೀವು ಉಲ್ಟಾ ಆಗುತ್ತೆ ಅದು. ಸೊ ಈ ರೀತಿಯಾಗಿ ನೀವು ಪೊಸಿಷನ್ ಚೇಂಜ್ ಮಾಡಬೇಕು ಅಥವಾ ನೀವು ಮಿರರ್ ಇಮೇಜ್ ಮಾಡಬೇಕು ಅಂದರೆ ಇದನ್ನ ಕ್ಲಿಕ್ ಮಾಡಬೇಕು. ಸೊ ಮತ್ತು ಇದು ಬೇಡ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತು ರಿಟರ್ನ್ ಯಾವ ರೀತಿ ಬೇಕೋ ಅದೇ ರೀತಿ ಬರುತ್ತೆ ಅದು. ಸೊ ಇದು ಬೇಡ ಅಂದರೆ ಇದನ್ನು ವಾಪಸ್ ಕ್ಲಿಕ್ ಮಾಡಿದರೆ ಮತ್ತು ಫಸ್ಟಿಗೆ ಯಾವ ರೀತಿ ಇತ್ತೋ ಅದೇ ರೀತಿ ಬರುತ್ತೆ. ಸೊ ನೀವು ನೋಡಿದರೆ ಯಾವ ರೀತಿಯಾಗಿ ಇದನ್ನ ರಬ್ ಮಾಡೋದು ಅಂತ ಅಂದರೆ ಅಳಿಸೋದು ಅಂತ. ಸೊ ಇಲ್ಲಿ ಎರೇಸರ್ ತೊಗೊಂಡು ಅಳಿಸ್ತೀವಿ. ಅದೇ ರೀತಿಯಾಗಿ ಇದ್ರ ಮೇಲೆ ಅನ್ಡೂ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ನಾವು ಅದು ರಿಟರ್ನ್ ಹೋಗುತ್ತೆ. ನಾವು ಯಾವ ರೀತಿಯಾಗಿ ಮಾಡಿರ್ತೀವಲ್ವ ಪೇಂಟಿಂಗ್ ಅದೇ ರೀತಿಯಾಗಿ ರಿಟರ್ನ್ ಹೋಗುತ್ತೆ. ಸೊ ನೋಡ್ಬೋದು ನಾವು ಫಸ್ಟಿಂದ ಯಾವ ರೀತಿ ಬಂದಿದ್ವೋ ಅದೇ ರೀತಿಯಾಗಿ ಉಲ್ಟಾ ಹೋಯ್ತು ಇದು ಅಲ್ವಾ. ನೆಕ್ಸ್ಟ್ ಲೈನ್ಸ್ ನೋಡೋಣ. ಸೊ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದಿಷ್ಟು ಬ್ರಷಸ್ ಬರುತ್ತೆ. ಸೊ ನಿಮಗೆ ಯಾವ ಬ್ರಷ್ ಬೇಕೋ ಆ ಬ್ರಷ್ ತೊಗೊಂಡು
ಇದನ್ನ ಯೂಸ್ ಮಾಡ್ಬೋದು. ಸೊ ನಂಗೆ ಇವಾಗ ಆ್ಯರೋ ಮಾರ್ಕ್ ಬೇಕು. ಸೊ ಆ್ಯರೋ ಮಾರ್ಕ್ ತೊಗೊಂಡು ಈ ರೀತಿಯಾಗಿ ಮೌಸ್ನ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ನೀವು ಈ ರೀತಿಯಾಗಿ ಆ್ಯರೋ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತೀರಲ್ವಾ, ಈ ರೀತಿಯಾಗಿ ಮಾಡ್ಬೋದು. ಇದು ಲೈನ್ ಆಪ್ಷನ್. ಸೊ ನೀವು ಬೇರೆ ತೊಗೊಂಡು ಮಾಡ್ತೀರಾ ಅಂದರೆ ಬೇರೆ ಬ್ರಷ್ ಕೂಡ ತೊಗೊಂಡು ಮಾಡ್ಬೋದು. ಸೊ ಇವಾಗ ಇದನ್ನ ತೊಗೊಂಡು ಮಾಡ್ತೀರಾ ಅಂದರೆ ಬೇರೆ ಕಲರ್ ಬೇಕು ಅಂದರೆ ಬೇರೆ ಕಲರ್ ತೊಗೊಂಡು ಇವಾಗ ನಾವಿಲ್ಲಿ ಮಾಡಿ ನೋಡೋಣ ಪೇಂಟಿಂಗ್. ಸೊ ನೋಡಿದ್ರಿ ಅಲ್ವಾ, ಈ ರೀತಿಯಾಗಿ ಪೇಂಟಿಂಗ್ ಮಾಡ್ಬೋದು. ಸೊ ನೆಕ್ಸ್ಟ್ ಶೇಪ್ಸ್ ಅಂತ ಇದೆ. ಸೊ ಶೇಪ್ಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ಶೇಪ್ಸ್ ಬಂತು. ನಿಮಗೆ ಇದರಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ನ ಹಾಕ್ಬೋದು. ಸೊ ಸ್ಕ್ವೇರ್ ಬೇಕು ಅಂದರೆ ಸ್ಕ್ವೇರ್. ಸೊ ಇಲ್ಲಿ ನೋಡ್ಬೋದು. ಇದನ್ನ ದೊಡ್ಡದು ಮಾಡಬೇಕಂದ್ರೆ ಮೌಸ್ನ ಪ್ರೆಸ್ ಮಾಡಿ ಹಿಡ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಎಳೆದ್ರೆ ಮೌಸ್ನ ಈ ರೀತಿಯಾಗಿ ಇಮೇಜ್ ಬರುತ್ತೆ. ಸೊ ಈಗ ಎಂಟಿ ಇರೋದಂದರೆ ಒಳಗಡೆ ಖಾಲಿ ಇರೋ ಚಿತ್ರ ಬೇಕು ಅಂದರೆ ಈ ಕಡೆ ಇದ್ದಾವಲ್ಲ ಈ ಚಿತ್ರನ ನೀವು ಚೂಸ್ ಮಾಡಬೇಕು. ಸೊ ಸರ್ಕಲ್ನ ಚೂಸ್ ಮಾಡಿದರೆ ಸೊ ಈ ರೀತಿ ಬರುತ್ತೆ. ಅದರ ಪಕ್ಕಕ್ಕಿರೋ ಸರ್ಕಲ್ನ ಚೂಸ್ ಮಾಡಿದರೆ ಒಳಗಡೆ ಎಲ್ಲ ಕಲರ್ ಫಿಲ್ ಮಾಡಿರೋ ಸರ್ಕಲ್ ಬರುತ್ತೆ. ಸೊ ಈ ರೀತಿಯಾಗಿ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ಟೆಕ್ಸ್ಟ್ ಮತ್ತು ಲೇಬಲ್ ನೋಡ್ತಿದ್ದೀರಾ. ಸೊ ಟೆಕ್ಸ್ಟ್ ಅಂದರೆ ಇದರಲ್ಲಿ ಹೆಸರು ಬರಿಬೋದು ನಿಮ್ಮದು. ಸೊ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡಿಕೊಂಡು ಇದರಲ್ಲಿ ಹೆಸರು ಬರಿಬೇಕಂದ್ರೆ ಸೊ ಇವಾಗ ಸ್ಕೂಲ್ ಅಂತ ಬರೆಯೋಣ. ಸೊ ಸ್ಕೂಲ್ ಅಂತ ಬರೆದ್ವಿ. ಸೊ ಇಲ್ಲಿ ಬರೆದ್ವಿ ಅಲ್ವಾ, ಇದನ್ನ ನಾವು ಎಲ್ಲಿ ಕ್ಲಿಕ್ ಮಾಡ್ತೀವೋ ಅಲ್ಲಿ ಹೋಗುತ್ತೆ ಇದು ನೇಮ್. ಸೊ ನನಗೆ ಈ ಸರ್ಕಲ್ ಒಳಗಡೆ ಬೇಕು ಅಂದರೆ ಸರ್ಕಲ್ ಒಳಗಡೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಕೀಬೋರ್ಡಲ್ಲಿ ಎಂಟರ್ ಅಂತ ಕೊಟ್ಟರೆ ಅಲ್ಲೇ ಉಳಿಯುತ್ತೆ ಅದು ಹೆಸರು. ಸೇಮ್ ಲೇಬಲ್ ಸಹ ಅದೇ ರೀತಿಯಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಮ್ಯಾಜಿಕ್ ಅಂತ ಇದೆ. ಸೊ ಮ್ಯಾಜಿಕ್ನ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ. ಇದನ್ನೆಲ್ಲ ನೀವೇ ಎಕ್ಸ್ಪ್ಲೋರ್ ಮಾಡಿ ನೋಡಿ. ಸೊ ನಾನು ನಿಮಗೆ ಒಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ಗ್ರಾಸ್ ಅಂತ ಇದೆ. ನಿಮಗೆ ಹುಲ್ಲಿನ ಚಿತ್ರ ಏನಾದರೂ ಬೇಕಂದರೆ ಸೊ ಹುಲ್ಲನ್ನು ಕೂಡ ನೀವು ಬಿಡಿಸ್ಬೋದು. ಸೊ ಹುಲ್ಲು ಯಾವ ಕಲರ್ ಇರುತ್ತೆ? ಗ್ರೀನ್ ಅಲ್ವಾ? ಸೊ ಗ್ರೀನ್ ಕಲರ್ ಈ ಥರ ಹುಲ್ಲನ್ನು ನೀವು ಬಿಡಿಸ್ಬೋದು. ಸೊ ಹೂವಿನ ಚಿತ್ರ ಬೇಕು ಅಂದರೆ ಇಲ್ಲಿ ಹೂವಿನ ಚಿತ್ರ ಇದೆ. ಸೊ ಈ ರೀತಿಯಾಗಿ ಬಿಡಿಸ್ಬೋದು ಹೂವಿನ ಚಿತ್ರ. ಸೊ ಮ್ಯಾಜಿಕ್ ಆಪ್ಷನಲ್ಲಿ ಈ ಥರ ಎಕ್ಸ್ಟ್ರಾ ಎಫೆಕ್ಟ್ಸ್ ಇದೆ. ಸೊ ಇದನ್ನೆಲ್ಲ ನೀವು 1 by 1 ಟ್ರೈ ಮಾಡಿ ನೋಡಿ. ನೀವು ಆವಾಗಲೇ ನೋಡಿದಿರಿ ಅಂಡು ಅಂದರೆ ರಿಟರ್ನ್ ಹೋಗುತ್ತೆ ಅಂತ. ಸೊ ನೋಡ್ಬೋದು ನೀವು ಹೋಗುತ್ತೆ. ರೀಡು ಅಂದರೆ ಮತ್ತೆ ರಿಟರ್ನ್ ಇನ್ನೊಂದು ಸರಿ ಬರುತ್ತೆ ಅದು. ಸೊ ಈ ರೀತಿ ಇರೇಸರ್ ಅಂದರೆ ರಬ್ ಮಾಡೋದು ಈ ರೀತಿಯಾಗಿ. ಸೊ ನ್ಯೂ ಅನ್ನೋ ಆಪ್ಷನ್ ನೋಡಿದ್ರಿ, ಹೊಸ ಪೇಜ್ ತೊಗೊಳೋದಕ್ಕೆ ನಾವು ನ್ಯೂ ಅನ್ನೋ ಆಪ್ಷನ್ ಯೂಸ್ ಮಾಡಿದ್ವಿ. ಸೊ ಸೇವ್ ಅಂದರೆ ನಾವು ಮಾಡಿರೋ ಡ್ರಾಯಿಂಗ್ ಸೇವ್ ಮಾಡಬೇಕಂದ್ರೆ ಇಲ್ಲಿ ಸೇವ್ ಅಂತ ಇದೆ ಅಲ್ವಾ. ಸೊ ಸೇವ್ ಅಂತ ಕ್ಲಿಕ್ ಮಾಡಿದರೆ ಈ ಡ್ರಾಯಿಂಗ್ ಸೇವ್ ಆಗುತ್ತೆ. ಸೊ ಸೇವ್ ಆಗಿರೋ ಡ್ರಾಯಿಂಗ್ಸ್ ಎಲ್ಲ ಎಲ್ಲಿರುತ್ತೆ ಅಂದರೆ ಓಪನ್ ಅಂತ ಇದೆ ಅಲ್ವಾ ಇಲ್ಲಿ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಡ್ರಾಯಿಂಗ್ಸ್ ಎಲ್ಲ ಬಂದಿರುತ್ತೆ. ಸೊ ನಾನು ಮಾಡಿರೋ ಡ್ರಾಯಿಂಗ್ಸ್ ಇಲ್ಲೆಲ್ಲ ಇಷ್ಟಿದೆ. ಸೊ ನಾವು ಈಗ ಮಾಡಿರೋ ಡ್ರಾಯಿಂಗ್ ಇದಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ನಾವು ಮಾಡಿರೋ ಡ್ರಾಯಿಂಗ್ ಓಪನ್ ಆಯಿತು. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಟಕ್ಸ್ ಪೇಂಟ್ ಟೂಲ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಈ ಡ್ರಾಯಿಂಗ್ಸ್ನೆಲ್ಲ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.